ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀವು ನ್ಯಾಷನಲ್ ಜಿಯೋಗ್ರಫಿ, ಅನಿಮಲ್ ಪ್ಲಾನೆಟ್ ಇಂಥ ಚಾನಲ್ಗಳನ್ನು ನೋಡ್ತೀರಿ. ಆದರೆ ಅದರಲ್ಲಿ ನೀವು ಖಂಡಿತ ನೋಡಿರ್ತೀರಿ, ಪ್ರಾಣಿಯೊಂದು ನೀರು ಕುಡಿಯೋದಕ್ಕೆ ಅಂತ ನದಿಯ ಹತ್ತಿರಕ್ಕೆ ಬರುತ್ತೆ. ಆ ನದಿಯಲ್ಲಿ ಮೊಸಳೆಗಳ ಹಿಂಡು. ಹಾಗೆ ದಡದ ಕಡೆ ನೋಡಿದ್ರೆ ಅಲ್ಲಿ ಹುಲಿಯೋ, ಸಿಂಹನೋ, ಮತ್ತೊಂದು ಕ್ರೂರ ಪ್ರಾಣಿ. ನೀರಿಗಿಳಿದ್ರೆ ಮೊಸಳೆಗಳು ತಿಂದು ಹಾಕತ್ವೆ, ದಡಕ್ಕೆ ಬಂದ್ರೆ ಹುಲಿ ಬೇಟೆ ಆಡತ್ತೆ. ಅದರ ನಡುವೆನೂ ಅದೃಷ್ಟ ಇದ್ರೆ ಜೀವ ಉಳಿಬೇಕು. ಈಗ ಇದೇ ಥರದ ಪರಿಸ್ಥಿತಿಯನ್ನ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ತಂದಿಟ್ಟುಕೊಂಡಿದ್ದಾರೆ. ಈಗ ಚೈನಾ ಅಮೆರಿಕ ಜೊತೆ ಟ್ರೇಡ್ ವಾರ್ಗೆ ಬಿದ್ದಿದೆ. ಅಮೆರಿಕ ಚೈನಾ ಮೇಲೆ 125% ಟ್ಯಾರಿಫ್ ಅನ್ನ ಹೇರಿದೆ. ಟ್ರಂಪ್ ಕೂಡ ಎಂಥ ಬುದ್ಧಿವಂತಿಕೆ ಆಟ ಆಡ್ತಿದ್ದಾರೆ ನೋಡಿ. ಮೊದಲು ಜಗತ್ತಿನ ಎಲ್ಲ ದೇಶಗಳ ಮೇಲೂ ಸುಂಕವನ್ನ ಘೋಷಣೆ ಮಾಡಿದ್ರು. ಚೈನಾದ ಮೇಲೆ ವಿಪರೀತ ಸುಂಕ ಹಾಕೋ ಮೂಲಕ ಚೈನಾನ ಕೆಣಕಿದ್ರು. ಅದು ಎಷ್ಟು ಕೆರಳಿತು ಅಂದ್ರೆ, ನಾವು ಅಮೆರಿಕಾದ ಮೇಲೆ ಸುಂಕ ಹೇರ್ತೀವಿ ಅಂತ ಹೇಳ್ತು ಪ್ರತಿ ಸುಂಕ ಹೇರುವ ಮೂಲಕ ಸೇರಿಗೆ ಸವಾ ಸೇರು ಅನ್ನೋ ಹಾಗೆ ತಾಕತ್ತು ತೋರಿಸ್ಕೊಳ್ಳೋದಿಕ್ಕೆ ಹೋಯ್ತು. ಈಗ ಅದರ ಪರಿಣಾಮ ಚೈನಾದ ಮೇಲೆ ಢಾಳಾಗಿ ಕಾಣೋದಕ್ಕೆ ಶುರುವಾಗಿದೆ. ಚೈನಾದ ಕಾರ್ಖಾನೆಗಳು ಈ ಸುಂಕದ ಪರಿಣಾಮದಿಂದ ಸಫರ್ ಆಗೋದಕ್ಕೆ ಶುರುವಾಗ್ತಾ ಇವೆ. ಅಮೆರಿಕ ಜೊತೆ ರಾಜಿ ಮಾಡಿಕೊಂಡ್ರೆ ಶಿ ಇಮೇಜು ಡ್ಯಾಮೇಜ್ ಆಗುತ್ತೆ. ನಾನು ದೊಡ್ಡಣ್ಣ ಆಗಬೇಕು, ನಾನು ಅಮೆರಿಕಾಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋ ಸೊಕ್ಕಿದೆಯಲ್ಲ, ಅದನ್ನು ಚೈನಾ ಬಿಡಬೇಕಾಗತ್ತೆ. ಹಾಗಲ್ಲದೆ ಟ್ಯಾರಿಫ್ ವಾರನ್ನು ಮುಂದುವರಿಸ್ತಾ ಹೋದರೆ ಚೈನಾದ ಶ್ರೀಮಂತಿಕೆಯ ಕನಸು ಸೊರಗಿ ಹೋಗುತ್ತೆ. ಹಾಗಾದರೆ ಅಮೆರಿಕಾದ ಈ ಹೊಡೆತ ಚೈನಾನ ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಟ್ಯಾರಿಫ್ ಹೊಡೆತ ಈಗ ಚೈನಾನ ಅಡಕತ್ತರಿಗೆ ಸಿಲುಕಿಕೊಳ್ಳೋ ಹಾಗೆ ಮಾಡಿದೆ. ಚೈನಾದ ಮೇಲೆ ಅಮೆರಿಕ ಮೊದಲು 20% ಸುಂಕವನ್ನ ವಿಧಿಸಿತು. ಟ್ರಂಪ್ ಅದನ್ನ 34%ಗೆ ಹೆಚ್ಚು ಮಾಡಿದ್ರು. ಹೀಗಾಗಿ ಅದು 54% ಆಯಿತು. ಹಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಕೂಡ ಟ್ರಂಪ್ ಸುಂಕ ಪ್ರಹಾರ ಮಾಡ್ತಾ ಹೋದ್ರು ಮತ್ತು ನಾನಾ ದೇಶಗಳು ಅಮೆರಿಕ ಜೊತೆ ಮಾತುಕತೆಗೆ ಕೂಡ ಮುಂದಾದವು. ಒಂದಷ್ಟು ದೇಶಗಳು ಅಮೆರಿಕ ಜೊತೆ ನಾವು ವ್ಯಾಪಾರ ಹೆಚ್ಚು ಮಾಡ್ತೀವಿ ಅಂತ ಹೋದ್ವು. ಬಾಂಗ್ಲಾದೇಶ, ನಾವಿನ ಮೇಲೆ ಹತ್ತಿಯನ್ನ ನಿಮ್ಮ ಹತ್ರನೇ ತಗೋತೀವಿ, ನಮ್ಮ ಟೆಕ್ಸ್ಟೈಲ್ಸ್ ಮೇಲೆ ಟ್ಯಾರಿಫ್ ಅನ್ನ ಹಾಕೋದಿಕ್ಕೆ ಹೋಗಬೇಡಿ ಅಂತ ಗೋಗರಿಯೋದಕ್ಕೆ ಶುರು ಮಾಡ್ತು. ಅಷ್ಟರಲ್ಲಿ ಭಾರತ ಯುರೋಪಿಯನ್ ಯೂನಿಯನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾತುಕತೆಗಳನ್ನ ಮುಗಿಸ್ತು. ಹಾಗೆ ಅಮೆರಿಕ ಜೊತೆ ಕೂಡ ಭಾರತದ FTA ಮಾತುಕತೆಗಳು ಶುರುವಾದವು. ಈ ಟ್ಯಾರಿಫ್ ನ ಹಿನ್ನೆಲೆಯಲ್ಲಿ ರಷ್ಯಾ ಕೂಡ ಭಾರತಕ್ಕೆ ಇನ್ನಷ್ಟು ಹತ್ತಿರ ಆಯಿತು. ನಮ್ಮ ಮಾರುಕಟ್ಟೆಗೆ ನಿಮಗೆ ಸಂಪೂರ್ಣವಾಗಿ ಅವಕಾಶವನ್ನ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತು. ಅಫ್ಕೋರ್ಸ್ ರಷ್ಯಾದ ಮಾರುಕಟ್ಟೆ ತುಂಬಾನೇ ದೊಡ್ಡದೇನಲ್ಲ, ಅದರಿಂದ ಭಾರತಕ್ಕಂಥ ದೊಡ್ಡ ಲಾಭ ಆಗದೇನೂ ಇರಬಹುದು. ಆದ್ರೂ ಅಲ್ಲೊಂದು ವ್ಯಾಪಾರ ಸಂಬಂಧ ಗಟ್ಟಿಯಾಗ್ತಾ ಹೋಯ್ತು. ಇನ್ನಷ್ಟು ದೇಶಗಳು ಅಮೆರಿಕ ಜೊತೆ ಮಾತುಕತೆಯನ್ನ ಆರಂಭ ಮಾಡಿದ್ದು ಒಂದು ಕಡೆ ಆದ್ರೆ, ಅಮೆರಿಕದ ಆರ್ಥಿಕ ತಜ್ಞರು, ಒಂದಷ್ಟು ಟ್ರಂಪ್ ಸಲಹೆಗಾರರು, ರಿಪಬ್ಲಿಕನ್ ಪಕ್ಷದ ಸಂಸದರು ಇವರೆಲ್ಲ ಟ್ಯಾರಿಫ್ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡಿ ಅಂತ ಡೊನಾಲ್ಡ್ ಟ್ರಂಪ್ಗೆ ಸಲಹೆ ಕೊಡೋದಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಒಂದೇ ಬಾರಿ ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಹೇರಿ ಇಡೀ ಜಗತ್ತಿನ ಮೇಲೆ ಏಕಕಾಲಕ್ಕೆ ಒತ್ತಡವನ್ನು ಹೇರ್ತಾ ಹೋದ್ರೆ ಅಮೆರಿಕದ ಮಿತ್ರ ದೇಶಗಳು ಕೂಡ ಅವರಿಂದ ದೂರ ಆಗಿಬಿಟ್ಟಾವು ಅನ್ನೋದು ಒಂದು, ಮತ್ತು ಅಮೆರಿಕನ್ನರಿಗೆ ವಸ್ತುಗಳ ಬೆಲೆ ಏರಿಕೆ ಆಗತ್ತೆ, ಅವರ ಜೇಬಿನ ಮೇಲೆ ಹೊಡೆತ ಬೀಳುತ್ತೆ. ಯಾಕೆಂದ್ರೆ ಅಮೆರಿಕ ಇಂಪೋರ್ಟ್ ಮಾಡ್ಕೊಳ್ಳೋ ಎಲ್ಲ ವಸ್ತುಗಳನ್ನು ಅವರು ಅಮೆರಿಕಾದಲ್ಲೇ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಗಾರ್ಮೆಂಟ್ಸು, ಎಲೆಕ್ಟ್ರಾನಿಕ್ಸ್ ಮುಂತಾದವುಗಳನ್ನ ಅಲ್ಲಿ ತಯಾರು ಮಾಡ್ತೀವಿ ಅಂದ್ರೆ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತೆ. ಸೊ ಅದನ್ನ ಭರಿಸುವ ಶಕ್ತಿ ಅಮೆರಿಕನ್ನರಿಗಿರೋದಿಲ್ಲ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಅಮೆರಿಕ ಟ್ಯಾರಿಫ್ ವಿಷಯದಲ್ಲಿ ಒಂದು ಯೂಟರ್ನ್ ಅನ್ನ ತಗೊಳ್ತು. ಇಷ್ಟಕ್ಕೂ ಟ್ಯಾರಿಫ್ ಅನ್ನೋ ಗುಮ್ಮಾನ ತೋರಿಸಿದ್ದೇ ಜಗತ್ತು ಮಾತುಕತೆಗೆ ಬರಲಿ ಅನ್ನೋ ಕಾರಣಕ್ಕೆ. ಅಮೆರಿಕಾದ ವಸ್ತುಗಳನ್ನ ನಾನಾ ದೇಶಗಳು ಹೆಚ್ಚು ಹೆಚ್ಚು ಇಂಪೋರ್ಟ್ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ. ಹೀಗಾಗಿ ಜಗತ್ತಿಗೆ ಮಾತುಕತೆ ನಡೆಸೋದಕ್ಕೆ 90 ದಿನಗಳ ಕಾಲಾವಕಾಶವನ್ನ ಕೊಟ್ಟ ಟ್ರಂಪ್ ಚೈನಾದ ಮೇಲೆ ಮಾತ್ರ ಸುಂಕವನ್ನ ಮತ್ತಷ್ಟು ಹೆಚ್ಚು ಮಾಡಿದ್ರು. ಈಗ ಅಮೆರಿಕ ಚೈನಾ ಮೇಲೆ 125% ಸುಂಕ ಘೋಷಣೆ ಮಾಡಿದೆ. ಹಾಗಾಗಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಇನ್ನು ಚೈನಾದ ವಸ್ತುಗಳ ಮಾರಾಟ ಕಷ್ಟ ಆಗತ್ತೆ. ಗೆಳೆಯರೆ, ಚೈನಾದ ವಸ್ತುಗಳನ್ನ ಯಾಕೆ ಜನ ಖರೀದಿ ಮಾಡ್ತಾರೆ ಹೇಳಿ? ಅವುಗಳ ಬೆಲೆ ಕಡಿಮೆ ಅಂತ ತಾನೆ. ಇನ್ನಿವತ್ತು ಚೈನಾ ಜಾಗತಿಕ ಕಾರ್ಖಾನೆ ಅಂತ ಕರೆಸ್ಕೊಳ್ಳುತ್ತೆ. ಅಲ್ಲಿನ ಬಹುತೇಕ ಕಂಪನಿಗಳು ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಮಾಲೀಕತ್ವವನ್ನು ಹೊಂದಿವೆ. ಅವರು ಯಾಕಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂದ್ರೆ, ಚೈನಾದಲ್ಲಿ ತಯಾರಿಕಾ ವೆಚ್ಚ ಕಡಿಮೆ ಆಗುತ್ತೆ, ಸಪ್ಲೈ ಚೈನ್ ಚೆನ್ನಾಗಿದೆ, ಚೈನಾದ ಮಾರುಕಟ್ಟೆ ಕೂಡ ತುಂಬಾನೇ ದೊಡ್ಡದು, ಅದು ಸಿಗುತ್ತೆ, ಜೊತೆಗೆ ಜಗತ್ತಿಗೂ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ. ಆದ್ರೆ ಈಗ ಅಮೆರಿಕ ಚೈನಾದ ಮೇಲೆ 125% ಟ್ಯಾರಿಫ್ ಅನ್ನು ಹೇರಿದ್ರೆ ಚೈನಾದ ವಸ್ತುಗಳ ಬೆಲೆಗಳು
ಅಮೆರಿಕಾದಲ್ಲಿ ಏಕಾಏಕಿ 125% ಹೆಚ್ಚಾಗುತ್ತವೆ. ಆಗ ಅವು ಅಮೆರಿಕಾದ ಮಾರುಕಟ್ಟೆಯಲ್ಲಿ ನಿಲ್ಲೋದು ಕಷ್ಟ ಆಗುತ್ತೆ. ಇದರ ಪರಿಣಾಮ ಅಂದ್ರೆ ಈಗಾಗಲೇ ಅಮೆರಿಕಾದ ಕಾಮರ್ಸ್ ಸಂಸ್ಥೆಗಳು ಚೈನಾದ ವಸ್ತುಗಳ ಖರೀದಿಯನ್ನ ನಿಲ್ಲಿಸ್ತಾ ಇವೆ. ಇನ್ನು ಚೈನಾ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಜಗತ್ತಿನ ನಂಬರ್ 1 ಎಕ್ಸ್ಪೋರ್ಟರು. ಎಲೆಕ್ಟ್ರಾನಿಕ್ಸ್, ಯಂತ್ರೋಪಕರಣಗಳು ಎಲ್ಲವನ್ನು ಅತಿ ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ದೇಶ ಚೈನಾ. ಈಗ ಆ ಉತ್ಪನ್ನಗಳಿಗೆ ಬೇಡಿಕೆ ಇಲ್ಲವಾದ್ರೆ ಅಲ್ಲಿನ ಕಾರ್ಖಾನೆಗಳು ಮುಚ್ಚಬೇಕಾಗತ್ತೆ, ಉದ್ಯೋಗಿಗಳು ಕೆಲಸ ಕಳ್ಕೋತಾರೆ. ಗೆಳೆಯರೆ, ಇಲ್ಲಿ ಸರ್ವಿಸ್ ಇಂಡಸ್ಟ್ರಿಗೂ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೂ ಇರೋ ದೊಡ್ಡ ವ್ಯತ್ಯಾಸ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ವಿಭಾಗ ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುತ್ತೆ. ಒಂದು ಸಾಫ್ಟ್ವೇರ್ ಕಂಪನಿ ಹೂಡುವಷ್ಟೇ ಬಂಡವಾಳವನ್ನ ಹೂಡಿ ಒಂದು ಗಾರ್ಮೆಂಟ್ಸ್ ಕಂಪನಿಯನ್ನ ತೆರೆದ್ರೆ ಅಲ್ಲಿ ಸಾಫ್ಟ್ವೇರ್ ಕಂಪನಿಗಿಂತಲೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ. ಹೀಗಾಗಿ ಚೈನಾದಲ್ಲಿ ತಯಾರಿಕಾ ವಲಯ ನಷ್ಟಕ್ಕೀಡಾದ್ರೆ ಅದರ ಪರಿಣಾಮ ಅಲ್ಲಿನ ಉದ್ಯೋಗ ಸೃಷ್ಟಿಯ ಮೇಲೆ ಕೂಡ ಉಂಟಾಗುತ್ತೆ. ಇದರ ಪರಿಣಾಮ ಅಂದ್ರೆ ಈಗಾಗಲೇ ಅಮೆರಿಕದ ಕಾಮರ್ಸ್ ಸಂಸ್ಥೆಗಳು ಚೈನಾದ ವಸ್ತುಗಳ ಖರೀದಿಯನ್ನು ನಿಲ್ಲಿಸ್ತಾ ಇವೆ. ಇನ್ನು ಚೈನಾ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಜಗತ್ತಿನ ನಂಬರ್ 1 ಎಕ್ಸ್ಪೋರ್ಟರು. ಎಲೆಕ್ಟ್ರಾನಿಕ್ಸ್, ಯಂತ್ರೋಪಕರಣಗಳು ಇವೆಲ್ಲವನ್ನ ಅತಿ ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ದೇಶ ಚೈನಾ. ಈಗ ಆ ಉತ್ಪನ್ನಗಳಿಗೆ ಬೇಡಿಕೆ ಇಲ್ಲ ಅಂದ್ರೆ ಅಲ್ಲಿನ ಕಾರ್ಖಾನೆಗಳು ಮುಚ್ಚಬೇಕಾಗತ್ತೆ, ಉದ್ಯೋಗಿಗಳು ಕೆಲಸ ಕಳ್ಕೋತಾರೆ. ಅಲ್ಲ, ಬರೀ ಒಂದು ಅಮೆರಿಕ, ಸುಮಾರು 34 ಕೋಟಿ ಜನಸಂಖ್ಯೆ ಇರೋ ಅಮೆರಿಕ ಒಂದು ದೇಶದ ಮೇಲೆ ಟ್ಯಾರಿಫ್ ಹೇರುತ್ತೆ ಅಂದ ಕೂಡಲೇ ಅವರ ವ್ಯಾಪಾರ ನಿಂತು ಹೋಗುತ್ತಾ? 800 ಕೋಟಿ ಜನಸಂಖ್ಯೆ ಇರೋ ವಿಶ್ವದಲ್ಲಿ 34 ಕೋಟಿ ಜನ ದೂರ ಹೋದ್ರೇನೋ ಕತ್ತೆ ಬಾಲ ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ 800 ಕೋಟಿ ಜನಸಂಖ್ಯೆ ಅನ್ನೋದು ಮುಖ್ಯ ಆಗೋದಿಲ್ಲ, ಖರೀದಿಯ ಶಕ್ತಿ ಇರೋ ಜನಸಂಖ್ಯೆ ಇಲ್ಲಿ ಅತ್ಯಂತ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಈ ವಿಷಯದಲ್ಲಿ ಚೈನಾದ ಉತ್ಪಾದನಾ ವಲಯಕ್ಕೆ ಅಮೆರಿಕದ ಕೊಡುಗೆ ತುಂಬಾನೇ ದೊಡ್ಡದು. ಗೆಳೆಯರೆ, 2024ರಲ್ಲಿ ಚೈನಾ ಸುಮಾರು $3.5 ಟ್ರಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಚೈನಾದ ಒಟ್ಟು ಆಮದು $2.7 ಟ್ರಿಲಿಯನ್ ಆದ್ರೆ ಅವರ ರಫ್ತು $3.5 ಟ್ರಿಲಿಯನ್. ಹೀಗಾಗಿ ಅವರು ವ್ಯಾಪಾರದಲ್ಲಿ ಯಾವ ಕೊರತೆಯನ್ನು ಅನುಭವಿಸ್ತಾ ಇಲ್ಲ, ಲಾಭದಲ್ಲೇ ಇದ್ದಾರೆ. ಇನ್ನು ಈ $3.5 ಲಕ್ಷ ಕೋಟಿ ನಷ್ಟು ರಫ್ತಿದೆ ನೋಡಿ, ಇದರಲ್ಲಿ 15% ಅಮೆರಿಕಾಗೆ ಆಗತ್ತೆ. ಇಲ್ಲೊಂದು ಚಾರ್ಟ್ ಇದೆ, ನೋಡ್ಕೊಂಡು ಬಿಡಿ. ಅಮೆರಿಕಾಗೆ ಚೈನಾ 15% ರಫ್ತು ಮಾಡುತ್ತೆ, ಹಾಂಗ್ಕಾಂಗ್ಗೆ ಚೈನಾ 8.3% ರಫ್ತು ಮಾಡುತ್ತೆ, ಜಪಾನ್ಗೆ 4.8%, ವಿಯೆಟ್ನಾಂಗೆ 4.2%, ಭಾರತಕ್ಕೆ 3.6%, ರಷ್ಯಾಗೆ 3.4%, ಜರ್ಮನಿಗೆ 3%, ನೆದರ್ಲ್ಯಾಂಡ್ಸ್ಗೆ 3%, ಹಾಗೆ ಇನ್ನುಳಿದ ದೇಶಗಳಿಗೆ ಕೂಡ ಚೈನಾ ರಫ್ತು ಮಾಡ್ತಾ ಹೋಗುತ್ತೆ. ಇಲ್ಲಿ ಅಮೆರಿಕಾಗೆ ಮಾಡ್ತಾ ಇರೋದೇ ಸಿಂಹಪಾಲು. ಈಗ ಅಮೆರಿಕ ಟ್ಯಾರಿಫ್ ಅನ್ನು ಹೇರಿದ್ರೆ ಚೈನಾಗೆ ಅಲ್ಲಿಗೆ ರಫ್ತು ಮಾಡೋ ಸುಮಾರು $501 ಬಿಲಿಯನ್ ಮೌಲ್ಯದ ವಸ್ತುಗಳೇನಿವೆ ಅದರಲ್ಲಿ ಸುಮಾರು 70% ಅಂದ್ರೆ $300 ರಿಂದ $350 ಬಿಲಿಯನ್ ವರೆಗೆ ವಾರ್ಷಿಕ ವ್ಯಾಪಾರ ನಷ್ಟವನ್ನ ಚೈನಾ ಅನುಭವಿಸಬೇಕಾಗಿ ಬರುತ್ತೆ. ಗೆಳೆಯರೆ, ಚೈನಾದು 17 ಟ್ರಿಲಿಯನ್ GDP, ಅದರಲ್ಲಿ ಸುಮಾರು 500 ಬಿಲಿಯನ್ ಅಮೆರಿಕದ ವ್ಯಾಪಾರದಿಂದ ಬರುತ್ತೆ. ಇಲ್ಲಿ ಟ್ಯಾರಿಫ್ ನಿಂದ ಅಮೆರಿಕಾಗೆ ಹೋಗೋ ವಸ್ತುಗಳು ಕಡಿಮೆ ಆದ್ರೆ ಅದರಲ್ಲಿ ಸರಿಸುಮಾರು $500 ಬಿಲಿಯನ್ ಅಮೆರಿಕದ ವ್ಯಾಪಾರದಿಂದಲೇ ಬರುತ್ತೆ. ಇಲ್ಲಿ ಈಗ ವ್ಯಾಪಾರ ನಿಂತು ಹೋದ್ರೆ ಚೈನಾದ GDPಯ ಮೇಲೆ ಸುಮಾರು 2.5 ರಿಂದ 3% ನಷ್ಟು ನಷ್ಟ ಉಂಟಾಗುತ್ತೆ. ಸದ್ಯಕ್ಕೆ ಚೈನಾದ GDP ಬೆಳವಣಿಗೆ 5.2% ಅದರಲ್ಲಿ 2% ಕೊರತೆ ಉಂಟಾದರೂ ಚೈನಾದ GDPಯ ಬೆಳವಣಿಗೆ 3% ಕುಸಿಯುತ್ತೆ. ಇಲ್ಲಿ ಅಮೆರಿಕ ಚೈನಾದ ಈ ಕುಸಿತವನ್ನ ಬಯಸ್ತಾ ಇದೆಯಾ? ಹಾಗೇನು ಅನ್ನಿಸ್ತಾ ಇಲ್ಲ. ಅಮೆರಿಕ ವ್ಯಾಪಾರ ಮಾಡ್ತಾ ಇದೆ, ಚೈನಾಗಿಂತ ಕಠೋರವಾಗಿ ಅದನ್ನ ಅಮೆರಿಕ ಈ ಬಾರಿ ಮಾಡೋದಕ್ಕೆ ಹೋಗ್ತಾ ಇದೆ. ಇಷ್ಟು ದಿನ ಜಗತ್ತನ್ನವರು ನಿರ್ಬಂಧಗಳ ಮೂಲಕ ಬೆದರಿಸಿದ್ರು, ಈಗ ಟ್ಯಾರಿಫ್ ಅನ್ನೋ ಹೊಸ ಅಸ್ತ್ರವನ್ನ ಕಂಡು ಹಿಡಿದಿದ್ದಾರೆ. ಇಲ್ಲಿ ಚೈನಾ ಮಾತುಕತೆಗೆ ಬರಲಿ ಅನ್ನೋದು ಅಮೆರಿಕದ ಉದ್ದೇಶ. ಅಮೆರಿಕಾಗೆ ತನ್ನ ವ್ಯಾಪಾರವನ್ನ ಹೆಚ್ಚು ಮಾಡ್ಕೋಬೇಕು, ತನಗೆ ಹೆಚ್ಚು ಲಾಭ ಆಗೋ ಹಾಗೆ ನೋಡ್ಕೋಬೇಕು, ತನ್ನ ದೇಶದಲ್ಲಿ ಉದ್ಯೋಗಾವಕಾಶಗಳನ್ನ ಹೆಚ್ಚು ಮಾಡ್ಕೋಬೇಕು, ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೋಬೇಕು. ಚೈನಾ ಹಾಗೂ ಅಮೆರಿಕ ಎರಡೂ ಕೂಡ ಇಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಒಂದರ ಮೇಲೊಂದು ಡಿಪೆಂಡ್ ಆಗಿವೆ. ಆದರೆ ಚೈನಾ ಅಮೆರಿಕಾಗೆ $500 ಬಿಲಿಯನ್ ವಸ್ತುಗಳನ್ನು ಮಾರಾಟ ಮಾಡುತ್ತೆ, ಅಲ್ಲಿಂದ ಆಮದು ಮಾಡಿಕೊಳ್ಳೋದು ಕಡಿಮೆ. ಎರಡು ದೇಶಗಳ ನಡುವೆ ಸುಮಾರು $300 ಬಿಲಿಯನ್ ನಷ್ಟು ಟ್ರೇಡ್ ಡೆಫಿಸಿಟ್ ಇದೆ. ಇಲ್ಲಿ ಅಮೆರಿಕ ನಷ್ಟವನ್ನು ಅನುಭವಿಸ್ತಾ ಇದೆ. ಈ ವ್ಯಾಪಾರ ಕೊರತೆಯನ್ನ ಸರಿತೂಗಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಅಮೆರಿಕಾಗೆ ಚೈನಾ ಜೊತೆ ಯಾವ ಸಮಸ್ಯೆಯೂ ಇರೋದಿಲ್ಲ. ಇನ್ನು ಚೈನಾ ಅಮೆರಿಕಾಗೆ ಸರಿಸಮಾನವಾಗಿ ಬೆಳೆಯಬೇಕು ಅಂದ್ಕೊಳ್ಳುತ್ತೆ, ತಪ್ಪಿಲ್ಲ. ಆದರೆ ಚೈನಾದ ಆ ಬೆಳವಣಿಗೆ ಹಿಂದೆ ಕೂಡ ಅಮೆರಿಕಾನೇ ಇದೆ ಅನ್ನೋದನ್ನ ಅವರು ಆಗಾಗ ಮರೆತು ಹೋಗ್ತಾರೆ ಮತ್ತು ಅಮೆರಿಕಾನ ಆಗಾಗ ಕೆರಳಿಸ್ತಲೂ ಇರ್ತಾರೆ.
ಹೇಳ್ತಾರೆ. ಈಗ ಕೂಡ ಚೈನಾ ಮಾತುಕತೆಗೆ ಬರಲಿ ಅಂತಲೇ ಅಮೆರಿಕ ಬಯಸ್ತಾ ಇರೋದು. ಆದ್ರೆ ಚೈನಾ ಮಾತ್ರ ನಾವು ಈ ಟ್ಯಾರಿಫ್ ಮೂಲಕವೇ ಪ್ರತಿರೋಧಿಸ್ತೀವಿ ಅಂತ ಹೇಳ್ತಾ ಇದೆ ಮತ್ತು ತಾನು ಕೂಡ ಅಮೆರಿಕದ ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನ ಘೋಷಣೆ ಮಾಡಿದೆ. ಗೆಳೆಯರೆ, ಇಲ್ಲಿ ವ್ಯಾಪಾರ ಯುದ್ಧವನ್ನ ಹಠಕ್ಕೆ ಬಿದ್ದು ಮಾಡ್ತಾ ಹೋದ್ರೆ ನಷ್ಟಕ್ಕೀಡಾಗುವುದು ಚೈನಾನೇ. ಹಾಗಂತ ಶಿ ಜಿನ್ಪಿಂಗ್ ಈಗ ಅಮೆರಿಕ ಜೊತೆ ಮಾತುಕತೆಗಳಿಗೆ ಮುಂದಾದ್ರೆ ಚೈನಾ ಅಮೆರಿಕ ಮುಂದೆ ಮಂಡಿಯೂರಿದ ಹಾಗಾಗುತ್ತೆ. ಯಾಕೆಂದ್ರೆ ಅವರು ಅಮೆರಿಕಾಗೆ ಸರಿಸಮಾನವಾಗಿ ಬೆಳೀತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಅಫ್ಕೋರ್ಸ್ ಆರ್ಥಿಕವಾಗಿ ಅಮೆರಿಕಾಗೆ ಹತ್ತಿರ ಕೂಡ ಬರ್ತಾ ಇದ್ದಾರೆ. ಈ ಹಂತದಲ್ಲಿ ಅಮೆರಿಕ ಜೊತೆ ಮಾತಾಡಿಬಿಟ್ರೆ, ಸಂಧಾನಕ್ಕೆ ಮುಂದಾಗಿಬಿಟ್ರೆ ಜಾಗತಿಕವಾಗಿ ಚೈನಾ ಶಕ್ತಿಶಾಲಿ ಅನ್ನೋ ಇಮೇಜ್ ಅನ್ನ ಕಳ್ಕೊಂಡ ಹಾಗಾಗುತ್ತೆ. ಇಲ್ಲಿ ಚೈನಾ ಅನ್ನೋದಕ್ಕಿಂತ ಶಿ ಜಿನ್ಪಿಂಗ್ ಇದನ್ನ ತುಂಬಾ ಪರ್ಸನಲ್ ಆಗಿ ತಗೊಳ್ತಾ ಇದ್ದ ಹಾಗೆ ಕಾಣ್ತಾ ಇದೆ. ತಮ್ಮನ್ನ ತಾವು ಮಾವು ಪ್ರತಿರೂಪ ಅಂತ ಭಾವಿಸುವ ಶಿ ಜಿನ್ಪಿಂಗ್ ಈ ಹಂತದಲ್ಲಿ ಅಮೆರಿಕದ ಮುಂದೆ ಬಗ್ಗೋದಿಕ್ಕೆ ಸಿದ್ಧ ಇಲ್ಲ. ಅದಕ್ಕೆ ಕಾರಣ ಅಂತಾರಾಷ್ಟ್ರೀಯ ಇಮೇಜ್ ಒಂದೇ ಅಲ್ಲ, ಆಂತರಿಕ ಇಮೇಜು ಕೂಡ. ಶಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದ ನಂತರ ಚೈನಾದಲ್ಲಿ ಸರ್ವಾಧಿಕಾರಿಯ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಸಾಯೋವರೆಗೆ ತಾವು ಚೈನಾದ ಅಧ್ಯಕ್ಷರಾಗಿರೋದಕ್ಕೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಲೇ ಇರೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ ಮಾಡ್ಕೊಂಡಿದ್ದಾರೆ. ಅಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳು ಅಂತ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಮಡಚಿ ಮೂಲೆಗಿಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಂತ ಅಲ್ಲಿ ಶೀಗೆ ವಿರೋಧಿಗಳು ಕಡಿಮೆ ಏನಿಲ್ಲ. ಅಲ್ಲಿನ ಸೇನಾ ಉಪದಂಡ ನಾಯಕ ಶಿ ವಿರುದ್ಧ ಬುಸುಗುಡ್ತಾ ಇದ್ದಾನೆ. ಸೇನೆಯಲ್ಲಿ ಶಿ ಬೆಂಬಲಿಗರನ್ನ ಹುಡುಕಿ ಹೊರಹಾಕೋ ಕೆಲಸ ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಡೆದಿದೆ. ಹಾಗೆ ಕಮ್ಯುನಿಸ್ಟ್ ಪಕ್ಷದ ಸಾಕಷ್ಟು ನಾಯಕರು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಸಹಜನೇ ಅಲ್ಲವೇ? ಯಾವುದೇ ದೇಶದ ನಾಯಕ ಸಾಯೋವರೆಗೆ ನಾನೇ ಅಧಿಕಾರದಲ್ಲಿರಬೇಕು ಅಂದ್ಕೊಂಡ್ರೆ ಬೇರೆ ಲೀಡರ್ಗಳಿಗೆ ಆಶಾಭಂಗ ಆಗೋದಿಲ್ವೇ? ಸಿಂಹಾಸನದ ಮೇಲೆ ಕೂತ ಅಪ್ಪ ಇನ್ನೂ ಬದುಕಿದ್ರೆ ನಮಗೆ ಸಿಂಹಾಸನ ಸಿಗೋದಿಲ್ಲ ಅಂತ ತಂದೆಯನ್ನೇ ಕೊಲ್ಲಿಸಿ ಅಧಿಕಾರಕ್ಕೆ ಬಂದ ಎಷ್ಟು ಜನ ರಾಜರ ಕಥೆಗಳನ್ನು ನಾವು ಇತಿಹಾಸದ ಪುಟಗಳಲ್ಲಿ ಓದಿಲ್ಲ. ತಂದೆಯ ವಿರುದ್ಧನೇ ದಂಗೆಳ್ತಾರೆ ಅಂದ್ರೆ ಪಕ್ಷದ ನಾಯಕನನ್ನ ಬಿಟ್ಟು ಬಿಡ್ತಾರ? ಅಲ್ಲೂ ಇಂಥದ್ದೊಂದು ಈಗಾಗಲೇ ಶುರುವಾಗಿದೆ. ಆದ್ರೆ ಅದು ಬಹಿರಂಗಗೊಳ್ಳುತ್ತಾ ಇಲ್ಲ. ಈಗ ಅಮೆರಿಕದ ಈ ಟ್ಯಾರಿಫ್ ಅನ್ನೋದು ಚೈನಾದ ಆಂತರಿಕ ಸಂಘರ್ಷಕ್ಕೆ ಕೂಡ ತುಪ್ಪ ಸುರಿಯುವ ಲಕ್ಷಣಗಳು ಗೋಚರವಾಗ್ತಾ ಇವೆ. ಅಲ್ಲಿ ಅಮೆರಿಕ ಜೊತೆ ರಾಜಿ ಮಾಡಿಕೊಳ್ಳದೆ ಇದ್ರೆ ಚೈನಾದ ಆರ್ಥಿಕತೆಯ ಮೇಲೆ ಹೊಡೆತ ಬೀಳುತ್ತೆ. ಹಾಗಾದರೂ ಕೂಡ ಚೈನಾದಲ್ಲಿ ಶಿ ವಿರುದ್ಧ ಒಂದು ಬಂಡಾಯ ಶುರುವಾಗುವ ಸಾಧ್ಯತೆ ಇರುತ್ತೆ. ಕಮ್ಯುನಿಸ್ಟ್ ಪಾರ್ಟಿಯಲ್ಲೇ ಶಿ ವಿರೋಧಿಗಳು ಎದ್ದು ನಿಲ್ಲಬಹುದು. ಹಾಗಲ್ಲದೆ ಸಂಧಾನಕ್ಕೆ ಹೋದ್ರೆ ಚೈನಾದ ಪ್ರತಿಷ್ಠೆಯನ್ನ ಶಿ ಅಮೆರಿಕದ ಪಾದಕ್ಕೆ ಸಮರ್ಪಿಸಿದ್ರು ಅನ್ನೋ ಕೂಗಲಿ ಶುರುವಾಗುತ್ತೆ. ಅವರೇ ಸೃಷ್ಟಿ ಮಾಡಿರೋ ಫಾಲ್ಸ್ ರಾಷ್ಟ್ರೀಯತೆ ಅವರನ್ನ ಬಲಿ ತಗೊಳ್ಳುತ್ತೆ. ದಡದಲ್ಲಿ ಹುಲಿ, ನೀರಲ್ಲಿ ಮೊಸಳೆ. ಶಿ ಈಗ ಏನು ಮಾಡ್ತಾರೆ, ಈ ಸಂದರ್ಭವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಆತನ ಬುದ್ಧಿವಂತಿಕೆ ಮತ್ತು ಅದೃಷ್ಟ ಎರಡನ್ನೂ ನಿರ್ಧಾರ ಮಾಡುತ್ತೆ. ಇದು ಗೆಳೆಯರೆ ಅಮೆರಿಕದ ಸುಂಕ ಚೈನಾದಲ್ಲಿ ಉಂಟು ಮಾಡ್ತಾ ಇರೋ ಆರ್ಥಿಕ ಮತ್ತು ರಾಜಕೀಯ ಭೂಕಂಪದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.